ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ಮಾತುಗಳು ನಿಮ್ಮ ಜಯದ ಬಾಗಿಲನ್ನು ತೆರೆಯುತ್ತದೆ. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 29ನೆಯ ವಚನ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ಆ ದೇಶಕ್ಕೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿದ ನಂತರ ನೀವು ಗೆರಿಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು, ಏಬಲ್ ಬೆಟ್ಟದ ಮೇಲೆ ಶಾಪವನ್ನು ಪ್ರಕಟಿಸಬೇಕು. ನೋಡ್ರಿ, ಇಲ್ಲಿ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶಕ್ಕೆ ನಿಮ್ಮನ್ನು ತಂದಾಗ ನೀವು ಆಶೀರ್ವಾದವನ್ನು ಮಾತನಾಡಬೇಕು. ದೇವರು ನಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವು ನಂಬಿಕೆಯಿಂದ ಅರಿಕೆ ಮಾಡುವುದು ಮುಖ್ಯ. ಏಕೆಂದರೆ ನಮ್ಮ ಮಾತುಗಳಿಗೆ ಶಕ್ತಿ ಇದೆ. ನಾವು ಹೇಳುವ ಮಾತುಗಳು ನಮ್ಮ ಮನಸ್ಸನ್ನು ರೂಪಿಸುತ್ತವೆ, ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ. ಮೋಶೆ ಇಸ್ರಾಯೇಲರಿಗೆ ಹೇಳಿದನು, ದೇವರು ನಿಮ್ಮನ್ನು ವಾಗ್ದಾನದ ದೇಶಕ್ಕೆ ತಂದಾಗ ನೀವು ಆಶೀರ್ವಾದವನ್ನು ಮಾತನಾಡಬೇಕು. ಗಮನಿಸ್ರಿ, ಅವರು ದೇಶವನ್ನು ಸಂಪೂರ್ಣವಾಗಿ ಅನುಭವಿಸಿದ ನಂತರ ಅಲ್ಲ, ಶತ್ರುಗಳು ಎಲ್ಲರೂ ಹೋಗಿದ ನಂತರ ಅಲ್ಲ, ಎರಿಕೋ ಗೋಡೆಗಳು ಬಿದ್ದ ನಂತರ ಅಲ್ಲ, ಅವರು ದೇಶಕ್ಕೆ ಪ್ರವೇಶಿಸುವ ಮುಂಚೆ ಆಶೀರ್ವಾದವನ್ನು ಹೇಳಬೇಕು. ಅಂದರೆ ದೇವರು ಹೇಳುವ ಮಾತು, ನಾನು ನಿಮಗೆ ವಾಗ್ದಾನ ಕೊಟ್ಟಿದ್ದೇನೆ, ಆ ವಾಗ್ದಾನದ ಜೊತೆಗೆ ನಂಬಿಕೆಯನ್ನು ಸೇರಿಸಿ ಆ ವಾಗ್ದಾನವನ್ನು ಮಾತನಾಡಿರಿ. ಅನೇಕ ಸಾರಿ ನೀವು ಗುಣವಾದ ನಂತರ ಕರ್ತನು ನನಗೆ ಸೌಖ್ಯದಾತನು ಅಂತ ಹೇಳುವುದು ನಂಬಿಕೆ ಅಲ್ಲ. ವೈದ್ಯರು ಇನ್ನೂ ವರದಿ ಕಠಿಣವಾಗಿದೆ ಅಂತ ಹೇಳುವಾಗ ಕರ್ತನು ನನಗೆ ಸೌಖ್ಯದಾಯಕನು, ನನಗೆ ಬಿಡುಗಡೆ ಕೊಡುವರು ಎಂಬುದಾಗಿ ಹೇಳುತ್ತೀರಲ್ಲವ, ಅದುವೇ ಒಂದು ನಂಬಿಕೆ. ಬಾಗಿಲು ತೆರೆದ ಮೇಲೆ ದೇವರು ನನಗೆ ಬಾಗಿಲು ತೆರೆದರು ಎಂಬುದು ಹೇಳುವುದು ಸುಲಭ, ಆದರೆ ಬಾಗಿಲು ಮುಚ್ಚಿದಂತೆ ಕಾಣುವಾಗಲೂ ಕರ್ತನು ನನಗಾಗಿ ಬಾಗಿಲನ್ನು ತೆರೆದರು ಅಂತ ಹೇಳುವುದೇ ನಂಬಿಕೆ. ಇಸ್ರಾಯೇಲರಿಗೆ ಸಮಸ್ಯೆ ವಿರೋಧಿಗಳು ಆಗಿರಲಿಲ್ಲರೇ, ಅವರ ಸಮಸ್ಯೆ ಅವರ ಮಾತುಗಳೇ ಆಗಿತ್ತು. ದೇವರು ಹೇಳಿದರು, ನಾನು ನಿಮ್ಮನ್ನು ಬಿಡುವುದಿಲ್ಲ. ಆದರೆ ಅನೇಕ ಸಾರಿ ದೇವರ ಮಕ್ಕಳು ಹೇಳ್ತೇವೆ, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ದೇವರು ಹೇಳ್ತಾರೆ, ನಾನು ನಿನ್ನ ಮಕ್ಕಳನ್ನು, ಗಂಡನನ್ನು ಬದಲಾಯಿಸುತ್ತೇನೆ. ನಾವು ಹೇಳ್ತೇವೆ, ಅವರೆಂದಿಗೂ ಬದಲಾಗುವುದೇ ಇಲ್ಲ. ದೇವರು ಹೇಳ್ತಾರೆ, ನಾನು ನಿನ್ನ ಉದ್ಧರಿಸುತ್ತೇನೆ. ನಾವು ಹೇಳ್ತೇವೆ, ನಾನು ಉದ್ಧಾರ ಆಗುವುದೇ ಇಲ್ಲ. ನೋಡ್ರಿ, ನಿಮ್ಮ ಮಾತುಗಳನ್ನು ಗಮನಿಸಿ, ಯಾವಾಗಲೂ ನಕಾರಾತ್ಮಕವಾದ ಮಾತುಗಳು, ಅಪನಂಬಿಕೆಯ ಮಾತುಗಳು. ಆದರೆ ನಿಮ್ಮ ಮಾತುಗಳು ದೇವರ ವಾಗ್ದಾನದ ಜೊತೆಯಲ್ಲಿ ಹೊಂದಿಕೆಯಾಗುತ್ತಿದೆಯಾ? ಅಥವಾ ನೀವು ಭಯದ ಜೊತೆ ನಿಮ್ಮ ಮಾತುಗಳನ್ನು ಹೊಂದಿಕೆ ಮಾಡಿಕೊಳ್ಳುತ್ತಿದ್ದೀರಾ? ನಿಮ್ಮ ಬಾಯಿ ಆಶೀರ್ವಾದವನ್ನು ಮಾತನಾಡಬೇಕು, ಸೋಲನ್ನು ಮಾತನಾಡಬಾರದು. ದಾವೀದನು ಗೋಲಿಯಾತನ ಮುಂದೆ ನಿಂತಾಗ ಅವನು ಮೊದಲು ನಾನು ಕವನೆಯಿಂದ ಕಲ್ಲು ಎಸೆಯುತ್ತೇನೆಂಬುದಾಗಿ ಹೇಳುವ ಮುಂಚೆ ಅವನು ತನ್ನ ಬಾಯಿಂದ ನಂಬಿಕೆಯ ಮಾತನ್ನು ಹೇಳುತ್ತಿದ್ದಾನೆ. ಅವನು ಹೇಳ್ತಾನೆ, ನೀನು ಕತ್ತಿ ಮತ್ತು ಬರ್ಚಿಗಳೊಡನೆ ಬರುತ್ತಿದ್ದೀಯಾ, ಇವತ್ತು ನಾನು ಯೆಹೋವನ ನಾಮದಲ್ಲಿ ಬರುತ್ತೇನೆ. ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ನಿನ್ನನ್ನು ಕಡಿದು ನಿನ್ನ ಆ ತಲೆಯನ್ನು ನಾನು ಪಕ್ಷಿಗಳಿಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ನೋಡ್ರಿ, ಅವನು ಏನೆಲ್ಲ ನುಡಿದನೋ ಹಾಗೆಯೇ ಅವನು ಮಾಡಿದ. ದಾವೀದನು ತನ್ನ ಮೊದಲ ಜಯಗಳಿಸಿದ ಮೇಲೆ ಅಲ್ಲ, ತನ್ನ ಬಾಯಿಂದ
ಆ ಜಯವನ್ನು ಹೊಂದಿಕೊಂಡನು. ಅವನು ಗೋಲಿಯಾತನ ಮುಂದೆ ನಿಂತ್ಕೊಂಡು ನೀನು ತುಂಬ ದೊಡ್ಡವನು, ನಾನು ಚಿಕ್ಕವನು ಎಂಬುದಾಗಿ ಹೇಳಲಿಲ್ಲ, ನನಗೆ ಅನುಭವ ಇಲ್ಲಪ್ಪ ಅಂತ ಹೇಳಲಿಲ್ಲ. ಅವನು ಮೊದಲು ಜಯದ ಮಾತನ್ನು ನುಡಿದ. ಇದರಲ್ಲಿ ಒಂದು ದೊಡ್ಡ ಸತ್ಯ ಇದೆ ರೀ. ಏನಂತ ಹೇಳಿದ್ರೆ, ನಿಮ್ಮ ಮುಂದೆ ಸಹ ಗೋಲಿಯಾತನಂತ ಅನೇಕ ಕಾರ್ಯಗಳು ಬರಬಹುದಾ. ರೋಗ, ಸಾಲ, ಭಯ, ಚಿಂತೆ, ಕುಟುಂಬದ ಸಮಸ್ಯೆ, ಹಳೆಯ ಕೆಟ್ಟ ಅಭ್ಯಾಸಗಳು, ಮನಸ್ಸಿನ ಒತ್ತಡ. ಆದರೆ ನಿಮ್ಮ ಮನಸ್ಸಿಗೆ ಪ್ರತಿ ದಿವಸ ಮಾತನಾಡಬೇಕು, ನಾನು ಇದರಿಂದ ಹೊರಬರುತ್ತೇನೆ, ದೇವರು ನನಗೆ ಸಹಾಯ ಮಾಡುತ್ತಾರೆ, ದೇವರು ನನಗೆ ಅದ್ಭುತವನ್ನು ಮಾಡುತ್ತಾರೆ. ನೋಡ್ರಿ, ನೀವು ವಾಗ್ದಾನವನ್ನು ಹೇಳಬೇಕು. ದೇವರು ನನಗೆ ಆಶ್ರಯ, ಕರ್ತನು ನನಗೆ ವೈದ್ಯನ, ನನ್ನ ಕುಟುಂಬ ಕರ್ತನ ಕೈಯಲ್ಲಿದೆ, ದೇವರು ನನಗೆ ಮಾರ್ಗವನ್ನು ತೆರೆಯುತ್ತಾರೆ, ದೇವರು ನನಗೆ ಒಂದು ಒಳ್ಳೆ ಕೆಲಸವನ್ನು ಕೊಡ್ತಾರೆ, ನನ್ನ ಭವಿಷ್ಯತ್ತನ್ನು ಆಶೀರ್ವಾದ ಮಾಡ್ತಾರೆ. ನೀವು ನಿಮ್ಮ ಮಾತುಗಳಿಂದ ಆ ವಾಗ್ದಾನಗಳನ್ನು ಹರಿಕೆ ಮಾಡುವಾಗ ನಿಮ್ಮ ಜೀವನ ಇರುವ ಹಾಗೆ ಇರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಅನೇಕ ವ್ಯತ್ಯಸ್ತವಾದ ಕಾರ್ಯಗಳನ್ನು ದೇವರು ಮಾಡಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ಯೇಸು ಸ್ವಾಮಿ ಕೂಡ ಅವರು ಹೇಳಿದ್ರು, ಬಿರುಗಾಳಿ ಬಂದಾಗ ಅವರು ಹೇಳಿದ್ರು, ಶಾಂತವಾಗು. ಆ ಸತ್ತ ಲಾಜರನ ಸಮಾಧಿ ಮುಂದೆ, ಲಾಜರನೇ ಹೊರಗಡೆ ಬಾ. ನೋಡ್ರಿ, ಅವರು ಮಾತುಗಳನ್ನು ಹೇಳಿದರು, ಕುರುಡರಿಗೆ ಮಾತನ್ನು ನುಡಿದರು. ನೋಡ್ರಿ, ದೇವರು ಅಧಿಕಾರದ ಮಾತು ಹೊರ ಬಂದಾಗ ಪರಿಸ್ಥಿತಿ ಬದಲಾಯಿತು. ವಾಗ್ದಾನವನ್ನು ಪಡೆಯುವ ಮೊದಲು ವಾಗ್ದಾನವನ್ನು ಹೇಳ್ರಿ. ಜಯವನ್ನು ನೋಡುವ ಮೊದಲು ಜಯದ ದೇವರನ್ನು ಸ್ತೋತ್ರ ಮಾತನಾಡ್ರಿ. ದಾರಿ ಕಾಣುವ ಮೊದಲು ದೇವರು ಕರ್ತನು ದಾರಿ ಮಾಡ್ತಾರೆಂಬುದಾಗಿ ದೇವರನ್ನು ಸ್ತುತಿಸ್ರಿ. ನಿಮ್ಮ ಮಾತುಗಳು ನಿಮ್ಮ ಜಯದ ಬಾಗಿಲನ್ನು ತೆರೆಯುತ್ತದೆ. ಹಾಗಾದರೆ ಇವತ್ತಿನಿಂದ ನಮ್ಮ ಬಾಯಿಂದ ಜಯದ ಮಾತುಗಳನ್ನು ಆಡೋಣ, ನಂಬಿಕೆಯ ಮಾತುಗಳನ್ನು ಆಡೋಣ, ವಾಗ್ದಾನದ ಮಾತುಗಳನ್ನು ಆಡೋಣ. ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿವಸ ದೇವರೇ, ನಿಮ್ಮ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಾ. ನಮ್ಮ ಮಾತುಗಳು ಜಯದ ಮಾತುಗಳಾಗಿರಲಿ, ನಮ್ಮ ಮಾತುಗಳು ನಂಬಿಕೆಯ ಮಾತುಗಳಾಗಿರಲಿ. ದೇವರೇ, ನಮ್ಮ ಜೀವಿತದಲ್ಲಿ ಸ್ವಾಮಿ ದೇವರೇ ಸ್ತೋತ್ರ, ನಕಾರಾತ್ಮಕವಾದ ಮಾತುಗಳನ್ನು ನುಡಿಯದೆ ನಿಮ್ಮ ವಾಗ್ದಾನವನ್ನು, ನಿಮ್ಮ ಆಶೀರ್ವಾದವನ್ನು ಉಚ್ಚರಿಸಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡ್ರಪ್ಪ. ಈ ವಿಡಿಯೋನ ವಾಚ್ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿನ್ನ ಕೃಪೆ ನಿನ್ನ ಜನರ ಮೇಲೆ ಇರಲಿ. ಅದ್ಭುತ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸ್ತೋತ್ರ, ಜಯದ ಮಾತುಗಳನ್ನು ಮಾತನಾಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡುವರು. ಕರ್ತನು ನಿಮ್ಮನ್ನು ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.